ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಸತತ ಕುಸಿತ, ವಿದೇಶಿಯರಿಂದ ಭಾರೀ ಮಾರಾಟ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇಲ್ಲಿಯವರೆಗೆ ಅಕ್ಟೋಬರ್ನಲ್ಲಿ FIIಗಳು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಷೇರುಗಳನ್ನು ಮಾರಿಕೊಳ್ತಾ ಇದ್ದಾರೆ. ಇಲ್ಲಿಯವರೆಗೆ 81,000 ಕೋಟಿ ವರ್ತನ ಮಾಡ್ಕೊಂಡಿದ್ದಾರೆ ಅಕ್ಟೋಬರಲ್ಲಿ. ಇದು ಹೈಯೆಸ್ಟ್ ಪರ್ ಮಂತ್ ಇನ್ ಹಿಸ್ಟ್ರಿ. ಆವರೇಜ್ ಆಗಿ ಅಂದಾಜು 6,100 ಕೋಟಿಯನ್ನು ಪರ್ ಡೇ ಅಕ್ಟೋಬರಲ್ಲಿ ಸೇಲ್ ಮಾಡ್ತಾರೆ. ಪೀರಿಯಡ್ ಜಾನ್ವರಿ ಟು ಸೆಪ್ಟೆಂಬರ್ 2024 ಅಲ್ಲಿ FIIಗಳು ಒಂದು ಅಂದಾಜು 500 ಕೋಟಿ ವರ್ತ್ ಶೇರನ್ನು ಪ್ರತಿದಿನ ಖರೀದಿ ಮಾಡಿದ್ರು. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. ಲಾರ್ಜೆಸ್ಟ್ ಮಂತ್ಲಿ ಔಟ್ಫ್ಲೋಸ್ ಬೈ FIIs. ಒಂದು ಮಾರ್ಚ್ 2020 ಮೈನಸ್ 66,222 ಕೋಟಿ. ಜೂನ್ 2022 ಮೈನಸ್ 49,448 ಕೋಟಿ. ಮೇ 2022 ಮೈನಸ್ 41,128 ಕೋಟಿ. ಫೆಬ್ರವರಿ 2022 ಮೈನಸ್ 37,688 ಕೋಟಿ. ಜಾನ್ವರಿ 2022 ಮೈನಸ್ 35,975 ಕೋಟಿ. ಜಾನ್ವರಿ 2023 ಮೈನಸ್ 29,949 ಕೋಟಿ. ಮಾರ್ಚ್ 2022 ಮೈನಸ್ 28,311 ಕೋಟಿ. ಅಕ್ಟೋಬರ್ 2018 ಮೈನಸ್ 27,622 ಕೋಟಿ. ಮೇಜರ್ ಆಗಿ FIIಗಳು ಭಾರತದಲ್ಲಿ ತಮ್ಮ ಷೇರುಗಳನ್ನು ಮಾರಿಕೊಂಡು ಚೈನೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಷೇರುಗಳು ಸಿಗ್ತಾ ಇದ್ದಾವೆ. ಚೈನೀಸ್ ಮಾರುಕಟ್ಟೆ ಕಳೆದ ಕೆಲವು ದಿನಗಳಿಂದ ಕಂಟಿನ್ಯೂಸ್ ಆಗಿ ಮೇಲೋಗ್ತಾ ಇದೆ ಬಿಕಾಸ್ ಆಫ್ ದ ಹ್ಯೂಜ್ ಫಂಡ್ ಇನ್ಫ್ಲೋಸ್ ಅಕ್ರಾಸ್ ದಿ ವರ್ಲ್ಡ್. ನಿಫ್ಟಿ ಸದ್ಯಕ್ಕೆ 5% ಡೌನ್ ಇದೆ ಮಂತ್ ಆಫ್ ಅಕ್ಟೋಬರ್ 2024 ಅಂಡ್ 6% ಡೌನ್ ಫ್ರಮ್ ಲೈಫ್ ಟೈಮ್ ಹೈ. ಹಾಗೇನೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಕೂಡ ಅಂದಾಜು 5% ಕೆಳಗೆ ಬಿದ್ದಿದ್ದಾವೆ. ಇನ್ನು ಬರುವ ದಿನಗಳಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮೊತ್ತದಲ್ಲಿ ಕೆಳಗೆ ಬೀಳುವಂತ ಎಲ್ಲಾ ಚಾನ್ಸಸ್ ಇದೆ. ಯಾಕಂತಂದ್ರೆ ಲಾರ್ಜ್ ಕ್ಯಾಪ್ ಬೀಳೋದು ಕಮ್ಮಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ ಜಾಸ್ತಿ. ಹಿಂದಿನ ದಿನಗಳಲ್ಲಿ ಕೂಡ FIIಗಳು ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಮೊತ್ತದಲ್ಲಿ ಷೇರುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಿಕೊಂಡಾಗ ಒಂದಷ್ಟು ಮಾರುಕಟ್ಟೆಯಲ್ಲಿ ವೈಪರೀತ್ಯ ಕಾಣಲಿಕ್ಕೆ ಸಿಗಿತ್ತು ಮತ್ತು ಮಾರುಕಟ್ಟೆ ಕೆಳಗೆ ಹೋಗಿತ್ತು. ಈಗ ನಿಮ್ಮ ಮುಂದೆ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಬಿದ್ದಿತ್ತು FIIಗಳು ಮಾರಾಟ ಮಾಡಿದಾಗ ಅಂತ ಒಂದು ಚಿತ್ರಣವನ್ನು ಇಡ್ತಾ ಇದ್ದೇನೆ. ಇಫೆಕ್ಟ್ಸ್ ಆಫ್ FII ಸೆಲ್ಲಿಂಗ್. ಸೆಪ್ಟೆಂಬರ್ ಅಕ್ಟೋಬರ್ 2008 ಅಲ್ಲಿ FII ಸೆಲ್ಲಿಂಗ್ 28,000 ಕೋಟಿ, ಅಪ್ರಾಕ್ಸಿಮೇಟ್ ನಿಫ್ಟಿ ಚೇಂಜ್ ಮೈನಸ್ 37%. ಫೆಬ್ರವರಿ ಮಾರ್ಚ್ 2020ರಲ್ಲಿ FII ಸೆಲ್ಲಿಂಗ್ 78,000 ಕೋಟಿ, ಮಾರುಕಟ್ಟೆ ಬಿದ್ದದ್ದು ಮೈನಸ್ 30%. ಅಕ್ಟೋಬರ್ 2024 FIIಗಳು ಸೇಲ್ ಮಾಡಿದ್ದು 81,000 ಕೋಟಿ, ಅಪ್ರಾಕ್ಸಿಮೇಟ್ ನಿಫ್ಟಿ ಚೇಂಜ್ ಮೈನಸ್ 6% ಆಸ್ ಆಫ್ ನೌ. ಮಾರ್ಕೆಟ್ ಕ್ಯಾಪ್ ಏನಿದೆ ಅದು 2008ರಿಂದ ಮತ್ತು 2020ಕ್ಕಿಂತ ಜಾಸ್ತಿ ಇದೆ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ FIIಗಳು ಸೇಲ್ ಮಾಡಿದ್ರು ಕೂಡ ಆ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆಯ ಇಂಡೆಕ್ಸು ಕೆಳಗೆ ಬೀಳ್ತಾ ಇಲ್ಲ. ಅದೇ ಸಮಯದಲ್ಲಿ ಭಾರತದಲ್ಲಿರುವಂತಹ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ತಮ್ಮಲ್ಲಿರುವ ಹಣವನ್ನು ಮಾರುಕಟ್ಟೆಗೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಳ್ಳೆಯ ವ್ಯಾಲ್ಯೂಯೇಷನ್ ಅಲ್ಲಿ ನಮಗೆ ಷೇರುಗಳು ಸಿಗ್ತಾ ಇದ್ದಾವೆ ಅನ್ನುವಂತ ಒಂದು ಭಾವನೆಯಿಂದ. ಆದ್ದರಿಂದ ಕಾದು ನೋಡಬೇಕು FIIಗಳು ಎಷ್ಟು ದಿವಸ ಈ ತರ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾರೆ. ಇದೇ ರೀತಿ FIIಗಳು ಕಂಟಿನ್ಯೂಸ್ ಆಗಿ ಸತತವಾಗಿ ಭಾರತದ ಮಾರುಕಟ್ಟೆಯಿಂದ ಷೇರನ್ನು ಮಾರಿಕೊಂಡು ಹೋಗ್ತಾರೆ ಅಂತಂದ್ರೆ ಅವಾಗ ಎಷ್ಟು ಸಮಯದವರೆಗೆ DIಗಳ ಹತ್ರ ದುಡ್ಡಿರುತ್ತೆ, ಸ್ಪೇರ್ ಮನಿ ಇರುತ್ತೆ ಮಾರುಕಟ್ಟೆಯಲ್ಲಿ ಹಾಕ್ಲಿಕ್ಕೆ ಅನ್ನುವಂಥದ್ದು ಒಂದು ಕುತೂಹಲದ ಪ್ರಶ್ನೆ. ಅದು ಅಲ್ಲದೇ ಮಾರುಕಟ್ಟೆ ಶಾರ್ಟ್ ಟೈಮ್ನಲ್ಲಿ ಬಹಳ ಜಾಸ್ತಿ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಆವಾಗ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಆಗುತ್ತೆ. ಬೇರೆ ಯಾವ ಮೇಜರ್ ರೀಸನ್ ಇಲ್ಲದಿದ್ರೂ ಕೂಡ ಮಾರುಕಟ್ಟೆ ಬೀಳಲಿಕ್ಕೆ ಒಂದು ಮುಖ್ಯ ಕಾರಣ ಪ್ರಾಫಿಟ್ ಬುಕಿಂಗ್ ಆಗಿರುತ್ತೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಸುಮಾರಾಗಿ ಬಿದ್ದರೂ ಕೂಡ ಆಗಸ್ಟ್ 2024 ಲೆವೆಲಲ್ಲಿದೆ. ನಮಗೇನನ್ಸುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಬಹಳ ದಿನದಿಂದ ಕರೆಕ್ಷನ್ ನಡೀತಾ ಇದೆ ಮತ್ತು ಬಹಳ ಕೆಳಗೆ ಬಿದ್ದಿದೆ. ಯಾಕಂದ್ರೆ ಬಹಳ ಸಮಯದಿಂದ ನಾವು ಮಾರುಕಟ್ಟೆ ಬಿದ್ದದ್ದನ್ನು ನೋಡಿಲ್ಲ ಮತ್ತು ಸೈಡ್ ವೇಸ್ ಮೂವ್ಮೆಂಟ್ ಅನ್ನು ಕೂಡ ನೋಡಿಲ್ಲ.
ಈ ರೀತಿ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇರುವಂತ ಈ ಸನ್ನಿವೇಶದಲ್ಲಿ ಹೊಸ ಇನ್ವೆಸ್ಟರ್ಸ್ ಒಂದಷ್ಟು ಬೇಸರ ಮಾಡ್ಕೋತಾರೆ. ಯಾಕಂದ್ರೆ ಮೊನ್ನೆ ಅವರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ತಗೊಂಡಿರ್ಬೋದು, ಏನಿದ್ದರೂ ಕೂಡ ಮೇಲೋಗುತ್ತೆ ಅನ್ನೋ ಉತ್ಸಾಹದಿಂದ ಈಗ ಅದು ಕೆಳಗೆ ಬಂದಾಗ ಅವರಿಗೆ ಬಹಳಷ್ಟು ಬೇಸರ ಆಗುತ್ತೆ. ಮತ್ತೆ ಹೆಚ್ಚಿನವರು ಮಾರುಕಟ್ಟೆಯನ್ನು ಪರ್ಮನೆಂಟ್ ಆಗಿ ಬಿಟ್ಟು ಹೋಗುವಂತ ಚಾನ್ಸಸ್ ಇದೆ. ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಮಾರುಕಟ್ಟೆ ವೀಕ್ನೆಸ್ ಬಂದ್ರೆ ಬಹಳ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತಾರೆ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಬಂದಿದೆ, ಹಲವಾರು ತಿಂಗಳ ಬಳಿಕ ಅದರ ಬಗ್ಗೆ ಯಾವ ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಅಗತ್ಯತೆ ಇಲ್ಲ. ಅಂದರೆ ಮೆಂಟಲಿ ನಾವು ಅದನ್ನು ಯಾವ ರೀತಿ ಫೇಸ್ ಮಾಡ್ಬೋದು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಇನ್ನೂ ಒಂದಷ್ಟು ಜೋರಾಗಿ ಕೆಳಗೆ ಬೀಳುವಂತ ಚಾನ್ಸಸ್ ಇದೆ. ಮೆಂಟಲಿ ನಾವು ನಮ್ಮನ್ನು ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ಸಾಧ್ಯವಾದರೆ ಇನ್ನೊಂದಷ್ಟು ಲಂಸಮ್ ಹಣವನ್ನು ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೊಂಡು ಅದೇನು ಲೋವರ್ ಪ್ರೈಸ್ ಅಲ್ಲಿ ಷೇರುಗಳು ಸಿಗ್ತಾವೋ ಅದರ ಅಡ್ವಾಂಟೇಜ್ ತಗೊಳ್ಬಹುದು. ಮಾರುಕಟ್ಟೆ ಕೆಳಗೆ ಬಿದ್ದಾಗ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಗೊಂದಲ ಆಗುತ್ತೆ, ಭಯ ಆಗುತ್ತೆ ಅಂತಿದ್ರೆ ಅದರ ಅರ್ಥ ಏನು ಅಂತಂದ್ರೆ ಮಾರುಕಟ್ಟೆ ಬಗೆಗೆ ನಿಮ್ಮಲ್ಲಿ ಅಷ್ಟೊಂದು ನಾಲೆಜ್ ಇಲ್ಲ. ಆದ್ದರಿಂದ ನಮ್ಮ ಸಲಹೆ, ಆದಷ್ಟು ಒಳ್ಳೆಯ ನಾಲೆಜ್ ಅನ್ನು ಪಡ್ಕೊಳ್ಳಿ ಮಾರುಕಟ್ಟೆ ಬಗೆಗೆ ಮತ್ತು ಮ್ಯೂಚುವಲ್ ಫಂಡ್ಗಳ ಬಗೆಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಬಿದ್ದರೂ ಕೂಡ ನೀವು ಕಂಫರ್ಟಬಲ್ ಆಗಿರ್ತೀರಿ. ಈಗ ಒಂದು ಅನೌನ್ಸ್ಮೆಂಟ್, ಷೇರು ಮಾರುಕಟ್ಟೆಗೆ ಈಗ ಪಾದಾರ್ಪಣೆ ಮಾಡುವುದು ಹೇಗೆ, ಒಂದು ಚರ್ಚೆ. ಯೂಟ್ಯೂಬ್ ಲೈವ್ ಇದೇ ಮಂಗಳವಾರ ಅಂದರೆ ಇವತ್ತು ರಾತ್ರಿ 9 ಗಂಟೆಗೆ ಇದೇ ಚಾನಲ್ ಅಲ್ಲಿ ದಯವಿಟ್ಟು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಬಹಳಷ್ಟು ಜನಕ್ಕೆ ಒಂದು ತರದ ಫೀಲಿಂಗ್, ಮಾರುಕಟ್ಟೆ ಆಗಲೇ ತುದಿಗೆ ಹೋಗ್ಬಿಟ್ಟಿದೆ, ನಾನು ಇನ್ನೂ ಹಣವನ್ನು ಹಾಕಿಲ್ಲ, ಇದೀಗ ಲೇಟ್ ಆಗಿದೆ ಅಂತ ಬೇಸರ ಮಾಡ್ಬೋದು. ಈಗ ಹೇಗೆ ಪಾದಾರ್ಪಣೆ ಮಾಡೋದು ಅಂತ ನಾನು ಸರಿಯಾದಂತಹ ಸಲಹೆಯನ್ನು ಕೊಡ್ತೇನೆ ಈ ಚರ್ಚೆಯಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಒಂದಷ್ಟು ಕುಸಿತವನ್ನು ಕಾಣ್ತಾ ಇದೆ, ನೀವು ದೀರ್ಘಾವಧಿಗೆ ಒಂದಷ್ಟು ಹಣವನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀರಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.